ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 43ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿ. 1ನೇ ಪಾಠದ ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೀವಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ. ಕಂಡು ಹಿಡಿಯಿರಿ ಲೆಕ್ಕಗಳು. ಎರಡೂ ಬದಿಗಳಲ್ಲಿನ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿರಿ. ಈಗ ಇಲ್ಲಿ ಎರಡು ಹೇಳಿಕೆಗಳನ್ನು ಅವರೇ ಈಗಾಗಲೇ ತುಂಬಿದ್ದಾರೆ. ಇದು ಸಾಮಾನ್ಯವಾಗಿ ವಿಭಾಜಕ ನಿಯಮ ಆಗಿದೆ. 6ನ್ನು 3ಕ್ಕೆ ಗುಣಿಸಿರೋದೆ 7ನ್ನು ಮತ್ತೆ 3ಕ್ಕೆ ಗುಣಿಸಿ ಪ್ಲಸ್ ಮಾಡಿರ್ತಾರೆ. ಇದೇ ರೀತಿ ಇಷ್ಟೇ 4ರಿಂದ 8ಕ್ಕೆ ಗುಣಿಸ್ಬೇಕು, 4ರಿಂದ 3ಕ್ಕೆ ಗುಣಿಸ್ಬೇಕು. ಒಂದೇ ಸಂಖ್ಯೆಯನ್ನು ಈ ಒಳಗಿರ್ತಕ್ಕಂಥ ಎರಡು ಸಂಖ್ಯೆಗಳಿಗೆ ಗುಣಿಸ್ತಕ್ಕಂಥದ್ದು. ಇಲ್ಲೂ ಅಷ್ಟೇ 3ರಿಂದ 5ಕ್ಕೆ ಗುಣಿಸಿದ್ದಾರೆ, 3ರಿಂದ 8ಕ್ಕೆ ನಾವು ಗುಣಿಸ್ಬೇಕು. 8 ಬರ್ದ್ವಿ, ಒಳಗಡೆ ಪ್ಲಸ್ ಹಾಕ್ಬೇಕು. ಈ ಪ್ಲಸ್ಸು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 4ರಿಂದ 9ಕ್ಕೆ, 4ರಿಂದ 2ಕ್ಕೆ 9 ಇಂಟು 4 2 ಇಂಟು 4 ನಡುವೆ ಪ್ಲಸ್. ನೆಕ್ಸ್ಟ್ 3 ಇಂಟು 7 3 ಇಂಟು 7 ಇಲ್ಲಿ 3 ಇಂಟು 7 ಪ್ಲಸ್ 3 ಇಂಟು 4 ಇಲ್ಲಿ 13 ಇಂಟು 4 6 ಇಂಟು 4. ನೆಕ್ಸ್ಟ್ 3 ಇಂಟು 5 3 ಇಂಟು 2 ಇದೆ, ಹಂಗಾಗಿ 5 2 ಬರೆಯೋದು. ನೆಕ್ಸ್ಟು ಇಲ್ಲಿ 4 2ಲೇ ಇದೆ, ಹಾಗಾಗಿ 2 ಒಳಗೆ, 4 3ಲೇ ಇದೆ, 3 ಒಳಗೆ 4 ಹೊರಗೆ. ನೆಕ್ಸ್ಟ್ ಇಲ್ಲಿ ನಾವು ಆವರಣವನ್ನು ಎಲ್ಲ ಹಾಕ್ಬೇಕು ನೋಡ್ರಿ ಕರೆಕ್ಟಾಗಿ. ಈ ರೀತಿ ಇಲ್ಲಿ ಹಾಕಿದರೆ 5 ಇಂಟು 9 ಆಗುತ್ತೆ, ಮೈನಸ್ಸು 5 ಇಂಟು 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆವರಣವನ್ನು ಎಲ್ಲ ಹಾಕಬೇಕು. 7 ಕಾಮನ್ ಇರೋದ್ರಿಂದ 5 ಮೈನಸ್ 2ಕ್ಕೆ ಹಾಕಿದ್ವಿ. 7 5ಲೇ ಮತ್ತು 7 2ಲೇ ಮೈನಸ್ ಒಳಗಡೆ. ನೆಕ್ಸ್ಟ್ ಇಲ್ಲಿ 5 8ಲೇ, ನೆಕ್ಸ್ಟ್ 5 3ಲೇ ನಡುವೆ ಮೈನಸ್ಸು 5 3ಲೇ. ನೆಕ್ಸ್ಟ್ ಇಲ್ಲಿ 7 8ಲೇ 7 3ಲೇ ಇಲ್ಲಿ ಮೈನಸ್ಸು ನಡುವೆ. ನೆಕ್ಸ್ಟ್ ಇಲ್ಲಿ 5 12ಲೇ 12 5ಲೇ 60 ಬರ್ದ್ವಿ, ಡೈರೆಕ್ಟ್ ಬರೆದ್ಬಿಟ್ಟಿವಿ ಗುಣಿಸಿ. ನೆಕ್ಸ್ಟ್ ಮೈನಸ್ ಬರ್ದ್ವಿ 5 4ಲೇ. ಇಲ್ಲಿ 17 15 7ಲೇ 105 ಬರ್ದಿದ್ದೀವಿ. ನೆಕ್ಸ್ಟ್ 7 6ಲೇ 42 ಬರೋಲ್ಲ, 42 ಬರುತ್ತೆ, ಆದರೆ ಅಂಕಿಗಳನ್ನು ಬರೆದಿದ್ವಿ. ಇಲ್ಲಿ ಒಂದೇ ಸಾರಿ ಮೊತ್ತ ಬರೆದಿದ್ವಿ, ಅಲ್ಲ ಗುಣಲಬ್ಧ ಬರೆದಿದ್ವಿ. ಇಲ್ಲಿ 5 9ಲೇ, ಇಲ್ಲಿ 5 4ಲೇ. ನೆಕ್ಸ್ಟ್ 17 7ಲೇ, ನೆಕ್ಸ್ಟ್ 9 ಇಂಟು 7, ಸರಿನಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎಡಬದಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ LHS ಮತ್ತು ಬಲಬದಿ, ಇದು ಎಡಬದಿ, ಇದು ಬಲಬದಿಗಳಲ್ಲಿರುವ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ ನಂತರ ಬಾಕ್ಸ್ಗಳನ್ನು ದೊಡ್ಡದು ಸಣ್ಣದು = ಸಮ ರಿಂದ ಭರ್ತಿ ಮಾಡಿ. ಇದಕ್ಕಾಗಿ ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಮತ್ತು ಆವರಣಗಳ ತಾರ್ಕಿಕತೆ ಮತ್ತು ತಿಳುವಳಿಕೆಯನ್ನು ಉಪಯೋಗಿಸಿ. ಈಗ ನಾವು 8ಗೆ 3 ಹೋದರೆ 5 ಆಗುತ್ತೆ, 29 5ಲೇ ಅಂತ ಆಗುತ್ತೆ. ನಾವು ಗುಣಿಸೋದು ಬೇಡ, ನೋಡೋಣ ಅಷ್ಟೇ. 3ರಲ್ಲಿ 8 ಕಳಿಬೇಕು, ಬರೋದಿಲ್ಲ. ಆದರೆ 8ರಲ್ಲಿ 3 ಕಳೆದ್ರೆ 5 ಬರುತ್ತೆ, -5. ಇಲ್ಲಿ +5, ಇಲ್ಲಿ -5 ಬರುತ್ತೆ. ಹಂಗಾಗಿ ಮೈನಸ್ ಇರೋ ಸಂಖ್ಯೆಗಳು ಕಡಿಮೆ ಬೆಲೆ, ಹಂಗಾಗಿ ಇದು ದೊಡ್ಡದು. ಇಲ್ಲಿ 29 5ಲೇ ಅನ್ನೋದು ಪಾಸಿಟಿವ್ ಸಂಖ್ಯೆ, ಇಲ್ಲಿ ನೆಗೆಟಿವ್ ಸಂಖ್ಯೆ, ಹಂಗಾಗಿ ಈ ಕಡೆ ದೊಡ್ಡದು, ಈ ಕಡೆ ಸಣ್ಣದು. ಈ ಗುರುತು ಹಾಕಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 18 9ಲೇ ಅಂತ ಗುಣಿಸಿ ಅದಕ್ಕೆ 15 ಕೂಡ್ತೀವಿ. ಆದರೆ ಇಲ್ಲಿ 15 9 ಕೂಡಿ ಆಮೇಲೆ 18ರಿಂದ ಗುಣಿಸ್ತೀವಿ, ಹಂಗಾಗಿ ಇದು ಜಾಸ್ತಿ ಆಗುತ್ತೆ. ಯಾಕಂದರೆ 15 9 ಎಷ್ಟಾಗುತ್ತೆ ನೋಡ್ರಿ, 24 ಇಂಟು 18 ಜಾಸ್ತಿ ಆಗುತ್ತೆ. ಇಲ್ಲಿ 18 9 ಗುಣಿಸಿ 15ನ್ನು ಕೂಡ್ತಾ ಇದ್ದೀವಿ, ಹಂಗಾಗಿ ಇದು ಕಡಿಮೆ ಆಗುತ್ತೆ. ಈಗ ಇಲ್ಲಿ ನೋಡ್ರಿ 23 17ರಲ್ಲಿ 9 ಹೋದರೆ ಕಳೀತಾ ಇದ್ದೀವಿ, 8 ಉಳಿತತೆ. ಇಲ್ಲಿ ಗುಣಿಸ್ತೀವಿ, ಆದರೆ ಇಲ್ಲಿ ಕೂಡ್ತಾ ಇದ್ದೀವಿ, ಇಲ್ಲಿ ಕಳೀತಾ ಇದ್ದೀವಿ, ಇಲ್ಲಿ ಕೂಡ್ತಾ ಇರತಕ್ಕಂಥ ಸಂಖ್ಯೆ ಬೆಲೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಈ ಕಡೆದು ಬೆಲೆ ಜಾಸ್ತಿ ಅಂತ ಹೇಳಿದ್ವಿ. ಈಗ ಇಲ್ಲಿ ನೋಡ್ರಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ.
ಈಗ ಇವನ್ನ ಕಳೆದು ಗುಣಿಸಿದ್ರು ಒಂದೊಂದೇ ಬಿಡಿಬಿಡಿಯಾದ 34 × 42 28 × 42 ಬಿಡಿಬಿಡಿಯಾದ ಸಂಖ್ಯೆಗಳನ್ನು ಗುಣಿಸಿ ಕಳೆದ್ರೂ ಒಂದೇ. ಹಾಗಾಗಿ ಇದು = ನೆಕ್ಸ್ಟ್ ಮೂರನೇ ಲೆಕ್ಕ, ಸಂಖ್ಯೆ 14 ಪಡೆಯುವ ಒಂದು ವಿಧಾನ ಇಲ್ಲಿದೆ. 2 × 1 + 6 ಅಂದರೆ 6 1 7, 7 2 14 ಆಗುತ್ತೆ. 14 ಪಡೆಯಲು ಇನ್ನೂ ವಿಧಾನಗಳಿವೆಯೇ, ಬೇರೆ ವಿಧಾನಗಳಿವೆಯೇ? ಅವುಗಳನ್ನು ಮುಂದಿನವುಗಳಲ್ಲಿ ಭರ್ತಿ ಮಾಡಿ. 4 3 7, 7 2 14, 10 4 14, 14 1 14, 5 2 7, 7 2 14, 13 1 14, 14 1 14. ಈ ರೀತಿ ನೀವು ಇದೇ ರೀತಿ 7 ಈ ಕಡೆಗೆ ಬರೋದು ಇಂಟು 1 + 1 ಅಂತ ಹಾಕ್ಬೋದು. 7 ಈ ಕಡೆಗೆ ಬರೋದು 1 + 2 + 0 ಅಂತ ಹಾಕ್ಬೋದು. ಆವಾಗ ಇವೆರಡು ಕೂಡಿದಾಗ 1 1 2, 7 2 14 ಆಗುತ್ತೆ. ನೆಕ್ಸ್ಟು ಇದು 2ಕ್ಕೆ 0 ಕೂಡಿದ್ರೆ 2 7 2 14 ಆಗುತ್ತೆ. ಹೀಗೆ ಭಾಳಷ್ಟು ಸಂಖ್ಯೆಗಳನ್ನು ನೀವು ಬರಿಬೋದು. ಈಗ ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನು ವಿವರಿಸಿ. ಈಗ ಇಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ನೋಡಿದರೆ ಇಲ್ಲಿ 8 ನೋಡ್ರಿ 4 ಸತಿ ಇದೆ, 4 ನೋಡ್ರಿ 5 ಸತಿ ಇದೆ, 1 2 3 4 5. ಹಾಗಾಗಿ ನಾವು ಒಂದನೇ ವಿಧಾನ ಏನು ಮಾಡೋಣ, 4 5 ಸತಿ ಇದೆ, 4 5 20 ಆಯಿತು. 8 4 ಸತಿ ಇದೆ, 8 4 32. ಇವೆರಡನ್ನು ಕೂಡಿದ್ರೆ 52 ಬಂತು. ನೆಕ್ಸ್ಟ್ ಎರಡನೇ ವಿಧಾನ ಹೆಂಗೆ ಮಾಡೋಣ, ನಾವು ಅಡ್ಡ ಸಾಲು ಕೂಡೋಣ. 8 4 12, 12 4 16. ಹಂಗೆ ಮೊದಲನೇ ಅಡ್ಡ ಸಾಲನ್ನು ಕೂಡಿದ್ರೆ 16 ಬಂತು. ಎರಡನೇ ಅಡ್ಡ ಸಾಲನ್ನು ಕೂಡಿದ್ರೆ 8 8 16 4 20 ಆಯಿತು. ಮೂರನೇ ಅಡ್ಡ ಸಾಲನ್ನು ಕೂಡಿದ್ರೆ 16 ಬಂತು. ಒಟ್ಟು ಮೊತ್ತ 52. ಒಂದನೇ ವಿಧಾನದಲ್ಲೂ 52, ಎರಡನೇ ವಿಧಾನದಲ್ಲೂ 52. ಅದೇ ರೀತಿ ಇದನ್ನು ಅಷ್ಟೇ, ಎಷ್ಟು ಸಾರಿ 6 ಬಂದಿದೆ, 1 2 3 4 5 6 7 8, 8 ಸಾರಿ 6 ಬಂದಿದೆ, 6 8 ಸಾರಿ ಬಂದಿದೆ. ನೆಕ್ಸ್ಟ್ 5 ಎಷ್ಟು ಸಾರಿ ಬಂದಿದೆ, ಇವು 4 ಇವು 4, 8 ಸಾರಿ ಬಂದಿದೆ. ಹಾಗಾಗಿ 8 5 5 8 ಸಾರಿ, 6 8 ಸಾರಿ ಗುಣಿಸೋಣ. 5 8 40, 8 6 48, ಕೂಡಿದ್ರೆ 88. ಅದೇ ವಿಧಾನ 2, ನಾವು ಅಡ್ಡ ಸಾಲು ಕೂಡ 5 5 10, 10 1 12, 22 ಆಗುತ್ತೆ. ಹಾಗೆ ಪ್ರತಿ ಅಡ್ಡ ಸಾಲನ್ನ ಕೂಡ್ತಾ ಹೋದರೆ ಮೊದಲನೇ ಅಡ್ಡ ಸಾಲಿನ ಮೊತ್ತ 22, ಎರಡನೇ ಅಡ್ಡ ಸಾಲಿನ ಮೊತ್ತ 22, ಮೂರನೇ ಅಡ್ಡ ಸಾಲಿನ ಮೊತ್ತ 22, ನಾಲ್ಕನೇ ಅಡ್ಡ ಸಾಲಿನ ಮೊತ್ತ 22, ಒಟ್ಟು ಮೊತ್ತ 88. ಮೊದಲನೇ ವಿಧಾನದಲ್ಲೂ 88 ಮೊತ್ತ, ಎರಡನೇ ವಿಧಾನದಲ್ಲೂ ಮೊತ್ತ 88. ಇಲ್ಲಿಗೆ ಈ ಕಂಡು ಹಿಡಿಯಿರಿ ಲೆಕ್ಕ ಪುಟ ಸಂಖ್ಯೆ 44ರವರೆಗೆ ಮುಗಿತು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾವು ಈ 44ನೇ ಪುಟದಲ್ಲಿ ಇನ್ನೊಂದು ಕಂಡು ಹಿಡಿಯಿರಿ ಲೆಕ್ಕಗಳನ್ನು ಶುರು ಮಾಡೋಣ ಮಕ್ಕಳೇ. ಹೇಗನ್ನಿಸ್ತಾ ಇದೆ ಮಕ್ಕಳೇ? ಗುಡ್ ಲಕ್ ಮಕ್ಕಳೇ.